ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬರ್ರಿ ನಾ ಇವತ್ತು ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಗೋಟೆದ ಗ್ರಾಮದ ಕಾಶಿಲಿಂಗೇಶ್ವರ ಜಾತ್ರೆದ ವಿಡಿಯೋ ಮಾಡಿ ನೋಡ್ರಿ. ಅಂದ್ರೆ 8/6/2026 ಇದು ಎಲ್ಲ ಅಡುಗೆ ರೂಮಿನ ಸಾಮಾನಿಂದ ಏನು ಹಾಕಿಟ್ಟಾರಲ್ರಿ ಸಾಮಗ್ರಿಗಳು, ಅದ್ರ ರೂಮ್ ಎಲ್ಲರೂ ಕಾಕಾರು ಅಜ್ಜಾರು ರೆಡಿಯಾಗಿ ಬಂದು ಮುಂದೆ ಕೆಲಸ ಮಾಡ್ಲಾಕತ್ತಾರ ನೋಡ್ರಿ. ಜವಾಬ್ದಾರಿ ತೊಗೊಂಡ ಇಲ್ಲಿ ಅಕ್ಕಿ ಕಟ್ಟಾರಿ ಮತ್ತು ಎಣ್ಣೆ ಬಾಕ್ಸ, ಖಾರ, ಉಪ್ಪು, ಸಕ್ರೆ ಚೀಲ ಅದಾವ್ರಿ. ಇವು ಯಾವ್ಯಾವ್ದು ಕೆಟ್ಟ ಹತ್ತೈತ್ರಲ್ಲ ಅಡುಗೆ ಸಾಮಾನು ಅದಕ್ಕೆಲ್ಲ ಲೆಕ್ಕಪತ್ರ ಬರೋದು ಏನು ಮಾಡ್ಲಾಕತ್ತಾರಿ ಅಂದ್ರೆ ಕೊಡ್ತಾರೆ ಇವರೆಲ್ಲ ಅಡುಗೆ ಮಾಡೋರಿಗೆ. ಇವ್ರಿಗೆ ಮುಂದೆ ನಿಂತೇನು ಜವಾಬ್ದಾರಿ ತೊಗೊಂಡು ಕೆಲಸ ಮಾಡ್ಯಾರಲ್ಲ, ಇವ್ರಿಗೆಲ್ಲರೂ ನಾನು ಹೃದಯಪೂರ್ವಕ ಧನ್ಯವಾದ ಹೇಳ್ತೇನೆ ರೀ ಫ್ರೆಂಡ್ಸ್. ಯಾಕಂದ್ರೆ ಒಂದು ಕೆಲಸ ಜಾತ್ರೆದು ಜವಾಬ್ದಾರಿ ತೊಗೊಂಡು ಮಾಡೋದು ಬಹಳ ಮುಖ್ಯ ಆಗಿರ್ತೈತೆ ರೀ. ಇಲ್ಲಿ ನೋಡ್ರಿ, ಇದು ಸಿದ್ದಾರೂಢನ ಗುಡಿ ರೀ ಗೋಟೆದೊಳಗೆ. ಇಲ್ಲಿ ಹಂಡೆ ಇಟ್ಟಾರಿ, ಎಲ್ಲರೂ ಭಕ್ತರು ತಂದು ಗೋಟೆದಾರ ಪ್ರತಿಯೊಬ್ಬರು ಮನ್ಯಾಗ ಯಾರ್ಯಾರ ಮನ್ಯಾಗ ಹಂಡೆದವ್ರಲ್ಲ ಅವರು ಅಂದ್ರೆ ನಂಬರ್ ಹಾಕಿಟ್ಟಾರಿ, ಕಳಿಬಾರ್ದು ಅದ್ಲಿ ಬದ್ಲಿ ಆಗಬಾರ್ದು ಅಂಥೇಳಿ. ನಮ್ಮ ಕಾಶಿಲಿಂಗನ ಹುಗ್ಗಿ ಕಂಪಲ್ಸರಿ ತಾಂಬೂರ ಹಂಡೆದೊಳಗೆ ತಾಂಬೂರ ಕೊಡದೊಳಗೆ ಹಾಕಿ ಎಲ್ಲ ಭಕ್ತಾದಿಗಳಿಗೆ ಅನ್ನ ಪ್ರಸಾದ ಅಂದ್ರೆ ಪಂಕ್ತಿಗೆ ಹಾಕ್ತಾರೆ. ಅದಕ್ಕೆ ಹಂಡೆ ತಂದಿಟ್ಟಾರು. ಇನ್ನು ಇವು ಕರಿ ಕುಂಬಳಕಾಯಿ ಅಂತ ಕರಿತೀವಿ ನೋಡ್ರಿ, ಕಮಿಟಿಯವರು ಕರಿ ಕುಂಬಳಕಾಯಿ ತರ್ಸ್ಯಾರಿ. ಅಂದ್ರೆ ಪಲ್ಯ ಮಾಡಾಕ್ರಿ. ಇವು ಯಾರು ಭಕ್ತರು ತಮ್ಮ ಮನ್ಯಾಗ ಇದ್ದಾರು ಸ್ವಲ್ಪ ಸ್ವಲ್ಪ ಎಲ್ಲರೂ ತಂದು ಕೊಟ್ಟಾರಿ. ಇನ್ನು ಉಳ್ದಿದ್ದೆಲ್ಲ ಕಮಿಟಿಯವ್ರು ತರ್ಸ್ಯಾರಿ. ಇದ್ರೊಳಗಿನ ಬೀಜ ತೆಗೆದು ಎಲ್ಲ ಸ್ವಚ್ಛ ಹಿಂಗೆ ಕಟ್ ಮಾಡಿ ಪಲ್ಯಕ್ಕೆ ರೆಡಿ ಮಾಡಿ ಕೊಡ್ಲತ್ತಾರಿ ಎಲ್ಲರೂ. ಇವರು ನಮ್ಮ ಗೋಟೆದ್ರ ಗ್ರಾಮದ ಯುವಕ ಮಂಡಳಿಯವ್ರು ಅದಾರ ನೋಡ್ರಿ. ಪ್ರತಿಯೊಬ್ಬರೆಲ್ಲ ಯಾರು ಸೈನಿಕ ಸೇವೆಯಲ್ಲಿ ಸೈನಿಕ ಹುದ್ದೆಯಲ್ಲಿ ಅದಾರಿ ಸೇವೆ ಸಲ್ಲಿಸ್ಲತ್ತಾರ. ಯಾರು ಪೊಲೀಸ್ ಹುದ್ದೆಯಲ್ಲಿ ಅದಾರಿ ಅವರು ಕೂಡ ಪೊಲೀಸ್ ಆಗಿ ಸೇವೆ ಸಲ್ಲಿಸ್ಲತ್ತಾರು. ಜಾತ್ರೆಗೆ ಎಲ್ಲರೂ ಸುಟ್ಟಿ ತೊಗೊಂಡು ಬಂದ ಜವಾಬ್ದಾರಿ ತೊಗೊಂಡು ಮುಂದಿನ ಕೆಲಸ ಮಾಡ್ಲತ್ತಾರು. ಇವರಿಗೆ ಕೂಡ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಫ್ರೆಂಡ್ಸ್. ಇನ್ನು ಇಲ್ಲಿ ನೋಡ್ರಿ, ಇವ್ರು ಕಾಕಾರು ಅಜ್ಜಾರು ಇಲ್ಲೆಲ್ಲ ಕೊತ್ತಂಬರಿ ಹಸನ್ ಮಾಡೋದು, ಕರಿಬೇವು ಹಸನ್ ಮಾಡೋದು ಮಾಡ್ಲತ್ತಾರಿ, ಪಲ್ಯದು ಮಾಡೋದು ಮಾಡ್ಲತ್ತಾರು. ತೋರಿಸ್ತಾನ ಕುಂಬಳಕಾಯಿ ಪಲ್ಯ ಮಾಡ್ಲತ್ತಾರ. ರೆಡಿ ಇಟ್ಟಾರಿ ಒಂದು ಬೋಗನಿ ಇಟ್ಟು ಅದ್ರೊಳಗೆ ಎಣ್ಣೆ ಸುರ್ಲಾಕತ್ತಾರ ನೋಡು. ಇವರು ಎಲ್ಲ ಮುಂದೆ ನಿಂತು ಜವಾಬ್ದಾರಿ ತೊಗೊಂಡ ಜಾತ್ರೆ ಕೆಲಸ ಮಾಡ್ಲತ್ತಾರು. ಇವರಿಗೂ ಕೂಡ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಫ್ರೆಂಡ್ಸ್. ನೋಡ್ರಿ, ಇಲ್ಲಿ ಒಂದು ಬೋಗನಿ ರೆಡಿ ಆಗೈತ್ರಿ. ಇನ್ನೂ ಭಾಳ ಮಾಡ್ತಾರೆ ಫ್ರೆಂಡ್ಸ್. ಹಂಗೆ ಈಗ ನೋಡ್ರಿ ಹಂಡೆಗಳು ಏನು ಪ್ರತಿಯೊಬ್ಬರು ಓಣ್ಯಾಗೆಲ್ಲ ಓಣ್ಯಾನ್ ತೆಗ್ದನ್ರಿ. ಇದನ್ನು ಓಣ್ಯಾಗ ಈ ರೀತಿ ರೆಡಿ ಮಾಡಿ ಇಟ್ಕೊಂಡು ಕೂತಾರ ಮನೆ ಮುಂದೆ. ಹಂಡೆ ರೀ ತಮ್ಮ ಮನ್ಯಾಗ ಇದ್ದವರು ಇವ ಹಂಡೆ ನಂಬರ್ ಹಾಕ್ಯಾರಿ. ಅವ್ರು ಆಲ್ರೆಡಿ ಅದ್ಲಿ ಬದ್ಲಿ ಆಗ್ಬಾರ್ದು ಅಂತೇಳಿ ಇವ್ರನ್ನ ಹಂಡೆ ತೊಗೊಂಡು ಹೋಗಿ ಅಲ್ಲಿ ಮಟ್ಟಕ್ಕೆ ಕೊಡ್ತಾರಿ, ಅಂದ್ರೆ ಅಡುಗೆ ಮಾಡೋರಂತೇಳಿ. ಇನ್ನು ಇವ್ರು ಕಾಕಾವ್ರು ನೋಡ್ರಿ, ಇವ್ರು ತೊಗೊಂಡು ಹೊಂಟಾರ ಮಟ್ಟಕ್ಕೆ ಹಂಡೆ. ಇವ್ರು ಕಾಕಾವ್ರು ಬಿಸಿಲೇರಿನ ವ್ಯವಸ್ಥೆ ಮಾಡ್ಯಾರು, ಅಂದ್ರೆ ಫಿಲ್ಟರ್ ನೀರಿನ ವ್ಯವಸ್ಥೆ. ಎಷ್ಟು ಜಾತ್ರೆಗೆ ಮಂದಿ ಬಂದಂಥ ಭಕ್ತಾದಿಗಳಿಗೆ ಎಲ್ಲರಿಗೂ ನೀರಿನ ವ್ಯವಸ್ಥೆ ಮಾಡ್ಯಾರು. ಇವರಿಗೂ ಕೂಡ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಯಾಕಂದ್ರೆ ಊಟ ಇದ್ದಲ್ಲಿ ನೀರು ಬಹಳ ಮುಖ್ಯ ಫ್ರೆಂಡ್ಸ್, ನೀರು ಬೇಕ್ರಿ. ಇನ್ನು ಇಲ್ಲಿ ನೋಡ್ರಿ, ಇವರು ಹಂಡೆದು ತೊಗೊಂಡು ಎಲ್ಲರೂ ಭಕ್ತರು ಎಲ್ಲಿ ಬರ್ಲತ್ತಾರಪ್ಪ ಅಂದ್ರೆ ಈ ರೀತಿ ತಮ್ಮ ಮನ್ಯಾಗಿನ ಹಂಡೆ ತೊಗೊಂಡು ಮಟ್ಟಕ್ಕೆ ಬಂದ ಅಲ್ಲಿ ಇಲ್ಲ ಸಿದ್ದಾರೂಢನ ಗುಡಿ ಬಂದು ಇಡ್ಲಾಕತ್ತಾರ ನೋಡ್ರಿ. ಇನ್ನು ಹಾಲಿನ ವ್ಯವಸ್ಥೆ ರೀ. ಇವು ಹಾಲುಗ್ಗಿ ಮಾಡ್ಲಾಕ ಪ್ರತಿಯೊಬ್ಬರೆಲ್ಲ ಗೋಟೆದಾರು ಹಾಲು ಯಾರು ಡೇರಿಗೆ ಹಾಕಿಲ್ರಿ. ಎಲ್ಲರೂ ತಮ್ಮ ಎಮ್ಮೆ ಹಾಲು ತಂದು ಏನು ಮಾಡ್ಯಾರಿ ಹುಗ್ಗಿ ತಂದು ಕೊಟ್ಟಾರು. ಇನ್ನು ಸುತ್ತಮುತ್ತನ ಹಳ್ಳಿನವರು ತಂದು ಕೊಟ್ಟಾರಿ ಖವಾ ಆಗಲಿ ಹಾಲಾಗಲಿ ಎಲ್ಲರೂ ಹುಗ್ಗಿ ಮಾಡ್ಲಾಕ. ಅವ್ರಿಗೆ ಕೂಡ ಧನ್ಯವಾದಗಳು, ಹಾಲು ಕೊಟ್ಟವ್ರಿಗೆ ಖವಾ ಕೊಟ್ಟವ್ರಿಗೆ. ಇಲ್ಲಿ ನೋಡ್ರಿ, ಇದು ಮಠ ಅಂತ ಕರಿತೀವ್ರಿ ಗೋಟೆದೊಳಗಿಂದ. ಈ ಮಠದೊಳಗೆ ಎಲ್ಲರೂ ಅಡುಗೆ ಮಾಡ್ಲತ್ತಾರ. ಪ್ರತಿ ವರ್ಷ ಇಲ್ಲೇ ಮಾಡ್ತಾರೆ. ಕಾಕಾವರು ಅಜ್ಜವರು ಅಣ್ಣವರು ಎಲ್ಲರೂ ಜವಾಬ್ದಾರಿ ತೊಗೊಂಡು ತಮ್ಮ ಮನೆ ಕೆಲಸ ಕಾರ್ಯ ಬಿಟ್ಟು ಎಲ್ಲ ಜಾತ್ರೆದ ಮುಂದೆ ನಿಂತು 5 ದಿವಸ ಇದೇ ರೀತಿ ಎಲ್ಲ ಕೆಲಸ ಮಾಡ್ಯಾರ ನೋಡ್ರಿ. ಏನು ನಮ್ಮದು 5 ದಿವಸ ಜಾತ್ರೆ ಆತಲ್ರಿ. ಇವರೆಲ್ಲರೂ ಒಂದ ಊರನವ್ರು ಇಲ್ರಿ, ಗೋಟೆದವರು, ನಾಗನೂರವರು, ಆಮೇಲೆ ಗದ್ದಾದವರು, ಸುತ್ತಮುತ್ತಲ ಹಳ್ಳಿಯವರು ಎಲ್ಲರೂ ಬಂದಾರಿ ಜವಾಬ್ದಾರಿ ತೊಗೊಂಡು ಕೆಲಸ ಮಾಡ್ಲಿಕ್ಕೆ. ಅವ್ರಿಗೆ ಹೃದಯಪೂರ್ವಕ ಧನ್ಯವಾದ ಹೇಳ್ತಾನೆ. ಇದು ಹಾಲೊಳಗೆ ಖವಾ ಹಾಕ್ಯಾರ ಫ್ರೆಂಡ್ಸ್. ಹಾಕಿ ಈ ರೀತಿ ಫಸ್ಟ್ ಏನು ಮಾಡ್ತಾರೋ ಖವಾ ಮಿಕ್ಸ್ ಮಾಡ್ಕೊಳಕತ್ತಾರ ನೋಡ್ರಿ. ಹಸಿ ಹಾಲಿನಾಗ ಹಾಕಿ ಹಿಂದಿಂದ ಏನು ಗೋಧಿ ಹುಗ್ಗಿ ಕುದಿತೈತಲ್ರಿ ಅದ್ರೊಳಗೆ ಹಾಲು ಹಾಕಿ ಈ ರೀತಿ ಖವಾ ಹಾಲು ಹಾಕಿ ಎಲ್ಲ ಕುದಿಸಿದ ಮೇಲೆ ಸಕ್ಕರೆ ಹಾಕ್ತಾರೋ. ಹಾಕಿ ಇದ್ರೊಳಗೆ ದ್ರಾಕ್ಷಿ, ಗೋಡಂಬಿ, ಮನುಕ ಅದೆಲ್ಲ ಹಾಕ್ಯಾರ ನೋಡ್ರಿ. ಲಾಸ್ಟಿಗೆ ಫೈನಲಿ ಈ ರೀತಿ ನೋಡ್ರಿ ಖವಾ ಹಾಲು ಹಾಕಿದ ಮೇಲೆ ಈ ರೀತಿ ಹುಗ್ಗಿ ರೆಡಿ ಆಗೈತ್ರಿ. ಈ ರೀತಿ ಕಟ್ಟಿಗೆ ಹುಟ್ಲಿ ತಿರುತ್ತಾರೆ. ನಮ್ಮ ಉತ್ತರ ಕರ್ನಾಟಕದೊಳಗೆ ಭಾರಿ ಫೇಮಸ್ ರೀ ಇದು ಹಾಲುಗ್ಗಿ. ಈ ಹಾಲುಗ್ಗಿ ಅಂದ್ರೆ ವ್ಯವಸ್ಥೆ ಯಾರ್ಯಾರು ಮಾಡ್ಯಾರಪ್ಪ ಅಂದ್ರೆ ನಮ್ಮ ಅಂದ್ರೆ ಜಮಖಂಡಿ ಶಾಸಕರು ಗುಳ್ಗುಂಟಿ ರೀ, ಅಂದ್ರೆ ಜಗದೀಶ್ ಗುಳ್ಗುಂಟಿ ಅವರು 10 ಗಂಗಾಳದ ಹಾಲುಗ್ಗಿದ ಅಂದ್ರೆ ಅವರ ಎಲ್ಲ ಹಾಲುಗಿ ಖರ್ಚು ಕೊಟ್ಟಾರಂತ್ರಿ. ಅವ್ರಿಗೆ ಕೂಡ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಇನ್ನು ಉಳಿದಿದ್ದೆಲ್ಲ ಕಮಿಟಿ ಅವ್ರು ಹಾಕ್ಯಾರು. ಇನ್ನು ಯಾರು ಸುತ್ತಮುತ್ತ ಹಳ್ಳಿಯವರು ರೈತರು, ಪ್ರಗತಿಪರ ರೈತರು ಅವರು ಕೂಡ ಎಲ್ಲರೂ ಸಹಾಯ ಮಾಡ್ಯಾರಿ. ಅಂದ್ರೆ ನಮ್ಮ ಗೋಟೆದವ್ರು ಅಷ್ಟೇ ಅಲ್ಲ ಸುತ್ತಮುತ್ತಲ ಹಳ್ಳಿನವರು ಅವ್ರು ಹಾಕಿ ಉಳ್ದಿದ್ದವರೆಲ್ಲ ಹಾಕಿ ಉಳ್ದಿದ್ದು ನಮ್ಮ ಜಾತ್ರಾ ಕಮಿಟಿ ಅವ್ರು ಏನು ಮಾಡ್ಯಾರಿ ಅವರು ಎಲ್ಲ ಇದಕ್ಕೆ ವ್ಯವಸ್ಥೆ ಮಾಡ್ಯಾರಿ. ಟೋಟಲ್ ಒಂದು 80-90 ಗಂಗಾಳ ಹುಗ್ಗಿ ಹತ್ತತ್ರಿ. ಇನ್ನು ಲಾಸ್ಟಿಗೆ ಈ ರೀತಿ ಚೀಲದ ಕಟ್ಟತ್ತ ಸಕ್ಕರೆ ಸುರುತ್ತಾ ನೋಡ್ರಿ. ಇದೆಲ್ಲ ಕುದ್ದು ಬಳಕ್ರಿ ಫ್ರೆಂಡ್ಸ್. ಸಕ್ಕರೆ ಹಾಕಿದ ಬಳಕ ಏನು ದ್ರಾಕ್ಷಿ, ಗೋಡಂಬಿ, ಮನುಕ ಅದೆಲ್ಲ ಹಾಕ್ತಾರೆ. ಈ ರೀತಿ ಸಕ್ಕರೆ ಹಾಕಿ ತಿರುವಾಡ್ಲತ್ತಾರ ನೋಡ್ರಿ. ಪೂರ್ತಿ ಹಾಲಿನಾಗ ಕುದಿಸ್ಯಾರ ರೆಡಿ ಆಗೈತ್ರಿ. ಘಮ್ ಅಂತೇಳಿ ವಾಸ ಬರ್ಲಾಕತ್ತೈತ್ರಿ ಫ್ರೆಂಡ್ಸ್. ನನಗಂತರೂ ಅಂದ್ರೆ ಉತ್ತರ ಕರ್ನಾಟಕದ ಭಾರಿ ಫೇಮಸ್ ರೀ ಇದು ಹುಗ್ಗಿ ರೀ. ನೋಡ್ರಿ ಕಟ್ಗೆ ಹುಟ್ಟು ತೊಗೊಂಡು ಜವಾಬ್ದಾರಿ ತೊಗೊಂಡು ಯಾವ ರೀತಿ ಮಾಡ್ಲತ್ತಾರೆ. ಎಲ್ಲ ಒಲಿ ಮೇಲೆ ಮಾಡ್ಯಾರಿ. ಅಡಿಗೆ ರೀ ಭಾರಿ ಟೇಸ್ಟ್ ಇರ್ತೈತ್ರಿ ಕಟ್ಗೆ ಒಲಿ ಮೇಲೆ ಮಾಡಿದ್ದು. ಎಲ್ಲರೂ ಸಂಭ್ರಮ ನೋಡ್ರಿ. ಗೋಟೆದವರು, ಗದ್ದಾದವರು, ಸುತ್ತಮುತ್ತ ಹಳ್ಳಿನವ್ರು, ನಾಗನೂರವರು ಎಲ್ಲರೂ ಪ್ರತಿಯೊಬ್ಬರು ತಮ್ಮ ಮನ್ಯಾಗ ಏನು ಇರ್ತೈತಿ, ಯಾರು ಹಾಲಿದ್ದವ್ರು ಹಾಲು, ಖವಾ ಇದ್ದವ್ರು ಖವಾ, ಏನೇನು ಸೇವೆ ಸಲ್ಲಿಸಿದಿರ್ತಾರೆ ಎಲ್ಲರೂ ತಂದು
ತಂದು ಕೊಟ್ಟಾರ ಇಲ್ಲಿ ಅಡುಗೆ ಮಾಡ್ಲಿಕ್ಕೆ. ಉಳಿದಿದ್ದು ಎಲ್ಲರೂ ಏನು ಮಾಡ್ಯಾರ ನಮ್ಮ ಕಮಿಟಿ ಅವ್ರು ಹಾಕ್ಯಾರು. ಜಗದೀಶಿ ಗುಳಗುಂಟಿ ಅವರಿಗೂ ಕೂಡ ನಾನು ಹೃದಯಪೂರ್ವಕ ಧನ್ಯವಾದ ಹೇಳ್ತೀನಿ ರೀ. ದೊಡ್ಡ ಪ್ರಮಾಣದಾಗ ನಮ್ಮ ಕಾಶಿಲಿಂಗ ದೇವರಿಗೆ ಏನು ಮಾಡ್ಯಾರ ಅವ್ರ ಅನ್ನ ಪ್ರಸಾದವನ್ನು ಕಾಣಿಕೆ ಅಂದ್ರೆ ನೀಡ್ಯಾರಿ ಎಲ್ಲರಿಗೆ ಭಕ್ತರಿಗೆ. ಇಲ್ಲಿ ನೋಡ್ರಿ ಹಂಡೆ ರೆಡಿಯಾಗಿ ಅವ್ರಿಗೆ ಈ ಹಂಡೆ ತೊಳೆದು ಇಟ್ಟಾರ್ರಿ. ಈ ಹಂಡೆದೊಳಗೆ ಏನು ಮಾಡ್ತಾರೆ ಅದೇನು ಗಂಗಾಳದಾಗ ಹೋಗಿ ರೆಡಿ ಆಗೈತಿಲ್ರಿ, ಹತ್ರನ ಆರಿದೊಳಗೆ ಒಂದು ಸ್ವಲ್ಪ ಆರಿದ್ಬೇಕು ಈ ರೀತಿ ಹಂಡೆ ತುಂಬ್ತಾರೆ. ಇತ್ರನ ಹಂಡೆ ಹೊತ್ಕೊಂಡು ಎಲ್ಲರೂ ಏನು ಮಾಡ್ತಾರೆ ನಮ್ಮ ಯುವಕ ಮಂಡಳಿಯವರು ಮುಂಡಿ ಮ್ಯಾಗ ಹೊತ್ಕೊಂಡು ಭಕ್ತರಿಗೆ ನೀಡ್ಲಕ್ಕೆ ಹೋಗಾರು. ಈ ಕಾಡಿ ಇವು ಹಂಡೆ ತುಂಬೋದು ಆಗೈತ್ರಿ ಎಲ್ಲ. ಹಂಡೆ ಒಂದು ಗಂಗಾಳ ಅದು ಏನು ಇಳಿಸಿರ್ತಾರಲ್ಲ ಇದ್ರೊಳಗೆ ಎಲ್ಲ ಹಂಡೆದೊಳಗೆ ತುಂಬ್ತಾರೆ. ಮತ್ತು ಆ ಕಡೆ ಗಂಗಾಳ ಮತ್ತು ಆ ಕಡೆ ಇಟ್ಟು ಒಲಿ ಮೇಲೆ ಮತ್ತು ಹುಗ್ಗಿ ಮಾಡ್ಲಿಕ್ಕೆ ರೆಡಿ ಹಾಕಾರಿ ಫ್ರೆಂಡ್ಸ್. ಹಂಗೆ ಈ ಕಡೆ ಟ್ಯಾಕ್ಟ್ರಲ್ಲಿ ಹಣ್ಣು ರೆಡಿ ಆಗೈತ್ರಿ. ಆ ಗಂಗಾಳದಾಗ ಹಾರಿಸಿ ಒಂದು ಸ್ವಲ್ಪ ಏನು ಮಾಡ್ಲಕತ್ತಾರೆ ಟ್ಯಾಕ್ಟರ್ನ್ಯಾಗ ನೋಡ್ರಿ ಬಿಳಿ ದೋತ್ರ ಸ್ವಚ್ಛ ಹಿಂಗೆ ಹೋಗೋದು ಟ್ಯಾಕ್ಟರ್ ಟೈಲೆ ತೊಳೆದಿರ್ತಾರೋ ಅದ್ರೊಳಗೆ ದೋತ್ರ ಹಾಕಿ ಏನು ಮಾಡ್ತಾರೆ ಟೈಲ್ಯಾಗ ಎಲ್ಲ ತುಂಬಲತ್ತಾರೋ. ಅಂದ್ರೆ ಇವು ಹಂಡೆದು ಎಲ್ಲ ಟ್ಯಾಕ್ಟರ್ ಸಣ್ಣ ಹಂಡೆದು ಹಂಡೆ ಕಂಪಲ್ಸರಿ ಹೆಗಲ ಮೇಲೆ ಹೊತ್ಕೊಂಡು ಹೋಗಾರಿ. ಅನ್ನ ಅಷ್ಟೇ ಏನು ಮಾಡ್ಲಕತ್ತಾರೋ ಟ್ಯಾಕ್ಟರ್ ಒಳಗೆ ಹಾಕಿ ಆ ಕಡೆ ಸಪ್ಲೈ ಮಾಡ್ಲತ್ತಾರ. ಒಲಿ ನೋಡ್ರಿ ಯಾವ ರೀತಿ ಅದಾವ್ರಿ, ಎಲ್ಲರೂ ಹೆಂಗೆ ಕೂತಾರ ನೋಡ್ರಿ ಜವಾಬ್ದಾರಿ ತೊಗೊಂಡು ನಿಂತು ಎಲ್ಲರೂ ಕೆಲಸ ಮಾಡ್ಲತ್ತಾರು. ಈ ರೀತಿ ನೋಡ್ರಿ ಗಂಗಾಳದೊಳಗೆ ಆರಿಸ್ಲಾಕತ್ತಾರ. ಇದ್ರ ಅನ್ನ ಒಂದು ಸ್ವಲ್ಪ ಆರ್ಬೇಕ್ರಿ. ಅದು ಯಾವ ರೀತಿ ಬಿಳಿ ದೋತ್ರ ಹಸ್ಯಾರಿ ಗಂಗಾಳೊಳಗೆ ಅಂದ್ರೆ ಒಗದ ಅದ್ರೊಳಗೆ ತೆಗೆದು ಇಡ್ಲಾಕತ್ತಾರೆ ಅನ್ನ. ಹಿಂದಿಂದ ಟ್ಯಾಕ್ಟರ್ ಟೈಲ್ಯಾಗ ಹೇರಿ ಇದು ಅಂದ್ರೆ ಸುರುಕೊಂದು ಎಲ್ಲಿ ಹೋಗಾರಪ್ಪ ಅಂದ್ರೆ ಎಲ್ಲ ಎಲ್ಲೆಲ್ಲಿ ಪಂಕ್ತಿ ಕೂತಿರ್ತಾರಲ್ರಿ ಅಲ್ಲಿ ಹೋಗಾರು. ಇದನ್ನ ಅನ್ನ ಆರಿಸ್ಲಾಕ ಇಟ್ಟಾರ ನೋಡ್ರಿ. ಈ ರೀತಿ ಒಂದು ಸ್ವಲ್ಪ ಆರ್ಬೇಕು ಫ್ರೆಂಡ್ಸ್. ಹಂಗೆ ಆ ಕಡೆ ಬೋಗುಣಿಗಳು ಇಟ್ಟು ಸಾರು ಮಾಡಿದ್ರಿ ಅನ್ನ ಮಾಡಿದ್ರಿ ಆ ಕಡೆ ರೆಡಿ ಅದಾವ್ರೆಲ್ಲ ಪ್ರತಿಯೊಂದೆಲ್ಲ. ಇಲ್ಲೆಲ್ಲ ಅಕ್ಕಿ ಚೀಲದು ತಂದಿಟ್ಟಾರ ನೋಡ್ರಿ. ಅಕ್ಕಿ ಒಂದು 50ರಿಂದ 60 ಕ್ವಿಂಟಲ್ ಅಕ್ಕಿ ಹತ್ತಾರು. ಎಲ್ಲ ಸಣ್ಣ ಅಕ್ಕಿ ಬಾಣ ಐತ್ರಿ ಫ್ರೆಂಡ್ಸ್. ಇದು ನೋಡ್ರಿ ಒಲಿ ಮೇಲೆ ಹೆಂಗೆ ಸಾರು ರೆಡಿ ಆಗ್ಲಾಕತ್ತೈತ್ರಿ. ಎಲ್ಲರೂ ಭಕ್ತರು ಎಷ್ಟು ಖುಷಿಯಿಂದ ಕೆಲಸ ಮಾಡ್ಲಾಕತ್ತಾರ ನೋಡ್ರಿ. ನನಗಂತೂ ನೋಡಿ ಭಾರಿ ಖುಷಿ ಆಯ್ತು. ಇವ್ರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಇನ್ನು ಅಡಿಗೆ ರೆಡಿ ಆತ್ರಿ. ಇನ್ನೆಲ್ಲ ಸ್ವಚ್ಛತಾ ಕಾರ್ಯಕ್ರಮ ನಡೀತು ನೋಡ್ರಿ. ಇದು ಕಾಶಿಲಿಂಗನ ಗುಡಿಯಿಂದ ಅಗಶಿ ಬಾಗಲ್ ತನ ಅಂದ್ರೆ ಬಸ್ ಸ್ಟ್ಯಾಂಡ್ ತನ ಇವರೆಲ್ಲರೂ ಯುವಕ ಮಂಡಳಿಯವರು ಕಸ ಹೊಡೆದಾರಿ. ಇವರಿಗೆ ನಾನು ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತೇನೆ ಫ್ರೆಂಡ್ಸ್. ಯಾಕಂದ್ರೆ ಇದು ಕಸ ಹೊಡಿದಾಗಲಿ ಆಮೇಲೆ ಬಾಂಡೆ ತೆಕ್ಕೋದಾಗಲಿ ಜವಾಬ್ದಾರಿ ತೊಗೊಂಡು ಮಾಡೋದು ಬಹಳ ಮುಖ್ಯ ಐತ್ರಿ. ಈ ಕೆಲಸ ಯಾರು ಮಾಡೋದಲ್ಲಕ್ಕೆ ಮುಂದಾಗೋದಿಲ್ಲ. ಇವ್ರು ಎಲ್ಲರೂ ಮುಂದಾಗ್ಯಾರಲ್ರಿ. ಇವ್ರಿಗೆ ನಾನು ಹೃದಯಪೂರ್ವಕ ಧನ್ಯವಾದ ಹೇಳ್ತೇನೆ ರೀ. ಇದು ಇವ್ರು ಬಾಂಡೆ ತೆಕ್ಕಿದ್ರು ಇನ್ನು ಕಸ ಹೊಡೆದ್ರು ಎಲ್ಲರೂ. ಅದಾಲ್ದ ನಾನು ಗುಡಿ ಮುಂದೆ ಬರ್ತೇನೆ ರೀ. ನಾನು ಕಾಶಿಲಿಂಗನ ಗುಡಿ ಮುಂದೆ ಇಲ್ಲಿ ಒಬ್ಬರು ಕಾಕವ್ರು ಏನು ಮಾಡ್ಲಕತ್ತಾರು ತೆಂಗಿನಕಾಯಿ ಹೊಡೆದಿದ್ದು ಪಾಟಿ ಬಿದ್ದವ್ರೆ. ಅವು ಚುಚ್ಚುತ್ತಾವೆಲ್ಲ ಬಂದಂಥ ಭಕ್ತಾದಿಗಳಿಗೆ ಅಂತ ಹೇಳಿ ಅವರು ಕೂಡ ಏನು ಮಾಡ್ಲಕತ್ತಾರು ತಮ್ಮದೇ ಆದ ಸೇವೆ ಅಂದ್ರೆ ಅಲ್ಪ ಸೇವೆಯನ್ನು ಮಾಡ್ಲಕತ್ತಾರು. ಎಲ್ಲ ತೆಂಗಿನಕಾಯಿ ಪಾಟಿ ಆರಿಸಿ ಇಡ್ಲಕತ್ತಾರು. ಇವ್ರಿಗೂ ಕೂಡ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಯಾಕಂದ್ರೆ ಅವು ಕಾಲಾಗ ಬಂದಂಥ ಭಕ್ತರಿಗೆ ಚುಚ್ಚುತ್ತಿರ್ತಾವೆ. ಅಥರ್ನ ಇವ್ರು ಏನು ಚೀಲ ಹಾಕಿ ಆ ಕಡೆ ಹೋದ ಬೇರೆ ಕಡೆ ಏನು ಮಾಡ್ತಾರೆ ಒಗೆದು ಬರ್ತಾರೆ. ಈ ಸ್ವಚ್ಛತಾ ಕಾರ್ಯಕ್ರಮ ಮಾಡೋದು ಬಹಳ ಮುಖ್ಯ ಇರ್ತೈತಿ ಜಾತ್ರೆ ಒಳಗೆ. ಈಗ ನಾ ಮುಂದಿನ ವಿಡಿಯೋ ನಾಳೆಗೆ ಹಾಕ್ತೀನಿ. ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ. ಮುಂದಿನ ವಿಡಿಯೋದಾಗ ಪಂಕ್ತಿ ಯಾವ ರೀತಿ ಕುಂತು ಆಮೇಲೆ ಹುಗ್ಗಿ ಯಾವ ರೀತಿ ಎಲ್ಲರಿಗೆ ತಂದು ನೀಡಿದ್ರು ಅದಲ್ದನ ಪಂಕ್ತಿಗಿಂತ ಮುಂಚೆ ನಮ್ಮ ಕಾಶಿಲಿಂಗಗೆ ಯಾವ ರೀತಿ ಹುಗ್ಗಿದಾಗ ಬಾಣ ಹಿಡಿದ್ರು ಅನ್ನೋದು ಮುಂದಿನ ವಿಡಿಯೋದಾಗ ಹಾಕ್ತೀನಿ. ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ಫಾಲೋ ಮಾಡಿರಿ.